ಪ್ರಾರಂಭದಲ್ಲಿ ಅಂತ್ಯವನ್ನು ತಿಳಿಸಿದಂಥ ದೇವರಿಗೆ ಎಲ್ಲ ಗೊತ್ತಿತ್ತು ಪ್ರಿಯರೇ. ಈ ದಿನ ಇಸ್ಪೀಟ್ ಆಟದಿಂದ ಮನೆಗಳು ಹಾಳಾಗೋಗ್ತಾ ಇದೆ, ಆತ್ಮಹತ್ಯೆಗಳು ನಡೀತಾ ಇದೆ. ಯಾಕೆ? ಇನ್ನೊಬ್ಬರ ಹಣವನ್ನು ನಾನು ವಶ ಮಾಡಿಕೊಳ್ಳಬೇಕು ಅಂತ. ಆದರೆ ನಮ್ಮ ಹಣ ಇನ್ನೊಬ್ರಿಗೆ ವಶ, ಅವನು ಅದೇ ಪ್ಲಾನಿಂಗಲ್ಲಿ ಬರೋದು ಆಟಿಕೆ ಅಲ್ವಾ. ವಿಮೋಚನೆ ಕಾಂಡ, ಸತ್ಯವೇದ ಗ್ರಂಥ ಒಂದು ಸಾರಿ ಓದೋಣ. ವಿಮೋಚನೆ ಕಾಂಡ 20ನೇ ಅಧ್ಯಾಯ 12ನೇ ವಚನದಿಂದ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ. ಓಕೆನಾ? ನರಹತ್ಯೆ ಮಾಡಬಾರದು. ಓಕೆನಾ? ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು, ಮತ್ತೊಬ್ಬನ ಮನೆಯನ್ನು, ಅರ್ಥ ಮಾಡ್ಕೊಳ್ಳಿ, ಮತ್ತೊಬ್ಬನ ಮನೆಯನ್ನು ಆಶಿಸಬಾರದು, ಮತ್ತೊಬ್ಬನ ಹೆಂಡತಿಯನ್ನು, ಗಂಡಾಳನ್ನು, ಹೆಣ್ಣಾಳನ್ನು, ಎತ್ತು ಕತ್ತೆ ಮುಂತಾದ ಯಾವುದನ್ನು ಆಶಿಸಬಾರದು. ಅಂದರೆ ಹೆಂಡಾಳು ಗಂಡಾಳು ಅಂದರೆ ಬೇರೆಯವರ ಕೆಲಸದವ್ರನ್ನು, ಕತ್ತೆಗಳನ್ನು ಅಂದರೆ ಈಗಿನ ಕಾಲದ ಗಾಡಿಗಳು, ಕಾರುಗಳು. ಅಂದರೆ ಇನ್ನೊಬ್ಬನ ಮನೇನ ಲಪ್ಟಾಯಿಸ್ಕೋಬೇಕು ಅಂತ ಇವನು ಆಸೆ ಪಡ್ತಾನೆ, ಇವನ ಮನೇನೇ ಮಾರ್ಕೋತಾನೆ. ಜೂಜ್ ಆಟದಲ್ಲಿ ಅಥವಾ ರೇಸ್ ಕೋರ್ಸಲ್ಲಿ ಇನ್ನೊಬ್ಬನ ಮನೇನ ಇವನು ಹಾಳು ಮಾಡ್ಬೇಕಂತ ಹೋಗ್ತಾನಲ್ಲ, ಇವನ ಮನೇನೇ ಹಾಳಾಗೋಗುತ್ತೆ. ನಿಜ ಪ್ರಿಯರೇ, ಇದು ಸತ್ಯವಾದ ಮಾತು. ಯಾಕಂದರೆ ಭೂಮಿ ಮೇಲಿರುವಂಥ ಸರ್ವಮಾನರು ಆ ಸರ್ವೇಶ್ವರನ ಮಕ್ಕಳಾಗಿದ್ದೀವಿ. ಇವಾಗ ಅಣ್ಣನ ತಮ್ಮನ ಹಣವನ್ನು ದೋಚ್ಕೋಬೇಕಂತ ಹೋಯ್ತೀಯಾ? ನಾವೆಲ್ಲರೂ ದೇವರ ಮಕ್ಕಳು. ಇವಾಗ ಭೂಮಿ ಮೇಲಿರುವಂಥ ಸರ್ವರು ದೇವರ ಮಕ್ಕಳಾಗಿರುವಾಗ ನಾವೆಲ್ಲ ಏನಾಗಬೇಕು? ಒಬ್ರಿಗೊಬ್ರು ಸಂಬಂಧಿಕರು, ರಕ್ತ ಸಂಬಂಧ, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು. ಹೌದು ಪ್ರಿಯರೇ, ವಯಸ್ಸಲ್ಲಿ ದೊಡ್ಡವರಾಗಿದ್ದರೆ ತಂದೆ ತಾಯಿ ಸಮಾನದವರು. ನಾವೆಲ್ಲ ಒಂದೇ ಪ್ರಿಯರೇ. ಒಬ್ರಿಗೊಬ್ರು ನಾವು ಹಣ ದೋಚ್ಕೋಬೇಕು, ಅವನ ಹಣನ ಹೊಡ್ಕೊಂಡು ನಾನು ಶ್ರೀಮಂತನಾಗಬೇಕು, ಅವನು ಭಿಕಾರಿಯಾಗಿ ರೋಡಲ್ಲಿ ಅಲ್ಲಿಬೇಕು, ಅಥವಾ ಅವನು ಆತ್ಮಹತ್ಯೆ ಮಾಡ್ಕೊಂಡು ಸಾಯಬೇಕು ಅಂತ ಆ ಆಲೋಚನೆಯಲ್ಲಿ ನಾವು ಹೋಗ್ತೀವಿ. 10 ಜನದ ದುಡ್ಡನ್ನು ನಾವು ಹೊಡ್ಕೋಬೇಕಂತ ಆಲೋಚನೆ ಮಾಡ್ತೀವಿ. ಒಂದು ಸಾರಿ ಹೊಡ್ಕೋತೀವೇನೋ, ಒಂದು ಸಾರಿ ಏನು ಮಾಡ್ತಾರೆ, ನಾವು ಬಹಳ ಜ್ಞಾನವಂತರಾಗಿ ಚಿಕ್ಕ ವಯಸ್ಸಲ್ಲಿ ಏನು ಮಾಡ್ತಾಯಿದ್ದೋ ಅಂದರೆ, ಕೋಳಿ ಅಥವಾ ಪಾರಿವಾಳ ಹಿಡಿಬೇಕಂದ್ರೆ ಏನು ಮಾಡ್ತಾಯಿದ್ದೋ ಅಂದರೆ, ಒಂದು ಪುಟ್ಟಿ, ಓಕೆನಾ, ಒಂದು ಪುಟ್ಟಿ, ಆ ಪುಟ್ಟಿಗೆ ಒಂದು ಕಡ್ಡಿ ಕಟ್ಟಿ ಅದಕ್ಕೊಂದು ದಾರ ಕಟ್ಟಿ, ದಾರ ತುಂಬ ಉದ್ದ ಬಿಡ್ತಾಯಿದ್ದು. ದಾರ ತುಂಬ ಉದ್ದ ಬಿಟ್ಟು ದಾರ ಅಲ್ಲಿ ಹಿಡ್ಕೊಂಡು ನಿಂತ್ಕೊಂಡಿರ್ತಾಯಿದ್ದು. ಇಲ್ಲಿ ರಾಗಿನೋ ಇಲ್ಲ ಮುಂತಾದ ಕಾಳು, ಪಕ್ಷಿಗಳಿಗೆ ಏನು ಇಷ್ಟನೋ ಅದನ್ನು ಹಾಕಿ ಕಾಯ್ತಾಯಿದ್ದು. ಹಕ್ಕಿ ಬರೋದು,